ಚಾನೆಲ್. ಸೊ ಇವತ್ತು ನಾನು ನಾವೆಲ್ಲರೂ ನಮ್ಮ ಮನೆ ದೇವರ ಆಂಜನೇಯ ಗೊಳ್ಳಲ್ಲಿ ತೇರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮನೆ ದೇವರು ಅಂದರೆ ನಮ್ಮ ಅಜ್ಜಿ ಮನೆ ದೇವರು ಆಂಜನೇಯ, ನಮ್ಮನೆ ದೇವರು ಆಂಜನೇಯ ಮತ್ತು ಗೊಳ್ಳಲ್ಲಿ ಅಲ್ಲ. ಹಾಯ್ 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 ಹಾಯ್. ಇವೊಂದೊಂದು ಬಾಧೆ, ಯಾವಾಗಲೂ ಒಂದು ಬಾಧೆ. ಅಲ್ಲಿ ತೇರ ಹತ್ರ ಹಿಂಗೆ ಇಟ್ಕೊಂಬಿಟ್ಟು ಎಸ್ದು ಬಿಡು ಹೇಳ್ತೀನಿ ಮೇಲ್ಗಡೆ ಬಾಳೆಹಣ್ಣು ಎಸ್ಬಿಡ, ಇವನ್ನೇ ಎಸ್ಬಿಡು. ಸೊ ನಾವು ಎಲ್ಲಿದ್ದೀವಿ? ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಇವಾಗ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಗೊತ್ತಾ? ನೀರೇನು ಇಲ್ಲ. ಚಾಮಿ ಐತೆ, ತೇರೈತೆ, ಆಮೇಲೆ ಟೆಂಟ್ ಎಲ್ಲ ಹಾಕಿರ್ತಾರೆ. ಸೊ ಇರು. ಸೊ ಯಾರ್ಯಾರೆಲ್ಲ ಗೊಳ್ಳಲ್ಲಿ ತೇರಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಸೊ ಇವಾಗ ನಡ್ಕೊಂಡು ಹೋಗ್ಬೇಕು. ಲೊಕೇಶನ್ಗೇನೋ ಬಂದಿದ್ದೀವಿ, ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಪಾರ್ಕಿಂಗ್ ಮಾಡೋಕ್ಕೆ ಮುಂದೆ ಎಲ್ಲೂ ಜಾಗ ಇಲ್ಲ. ಸೊ ಇಲ್ಲಿ ಹಿಂದೆಗಡೆ ಗಾಡಿ ನಿಲ್ಲಿಸ್ಕೊಂಡು ನಡ್ಕೊಂಡು ಹೋಗ್ಬೇಕು. ಆಗ್ಲಿಂದ ಟ್ರೈನ್ ಬರ್ತಾಯಿದೆ. ಎಲ್ಲಿ ಬರ್ತಿದೆ ಅಂದರೆ ಆ ಸೈಡ್ ಬರ್ತಿದೆ, ಬಟ್ ಕಾಣಿಸ್ತಾ ಇಲ್ಲ ಅಷ್ಟೇ. ಸೊ ಇವಾಗ ನಡ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ. ನಡ್ಕೊಂಡು ಹೋಗಿ ನಾನು ತೋರಿಸ್ತೀನಿ. ಬಟ್ ಹೆವಿ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ. ಇದು ಕೊಪ್ಪಲು ಅಂತ ಈ ಥರ ಇದಕ್ಕೆ ಪೂಜೆ ಮಾಡಿ ಊಟ ಹಾಕ್ಸೋದಾ? ವೆಜ್ಜಾ ನಾನ್ ವೆಜ್ಜಾ? ವೆಜ್. ನಾನ್ ವೆಜ್ ಮಾಡೋಂಗಿಲ್ವಾ? ನಾನ್ ವೆಜ್ ಅಂದರೆ ಮುನೇಶ್ವರ, ಅದಕ್ಕೆ ಇದೇ ಥರ ಕೊಪ್ಪಲು. ಅದು ಹೆಸರು ಕೊಪ್ಪಲು. ತೇರ್ ಟೈಮಲ್ಲೇ ಮಾಡೋದಾ ಕೊಪ್ಪಲು? ಎಲ್ಲೂ ಹೋಗಲ್ಲ. ಸೊ ನೋಡಿದ್ರಲ್ಲ, ತುಂಬ ಸ್ಟಾಲ್ಸ್ ಹಾಕಿದ್ದಾರೆ. ಆ್ಯಂಡ್ ಒಳಗಡೆ ಇನ್ನೂ ಸ್ಟಾಲ್ಸ್ ಇದೆ, ನಾನು ತೋರಿಸ್ತೀನಿ. ಆ್ಯಂಡ್ ತೇರಿದ್ದು ರಾಮನವಮಿ ನೆಕ್ಸ್ಟ್ ಡೇ. ಸೊ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾಯಿದ್ರು. ಸೊ ಕುಡ್ಕೊಂಡು ನಾವು ದೇವಸ್ಥಾನ ಒಳಗಡೆ ಹೋದ್ವಿ. ಯಾಕಪ್ಪ ತೇರು ಹೇಳ್ದಿಲ್ಲ? ಪೂಜೆ ಮಾಡಿಸ್ಕೊಳ್ಬಿಡೋಣ. ಚಪ್ಪಲಿ ಇಲ್ಲ ಬಿಡ್ತೀರಾ? ಓ ತೇರೇ ಇಲ್ಲ. ಸೊ ಅನ್ಫಾರ್ಚುನೇಟ್ಲಿ ದೇವಸ್ಥಾನ ಅಂಡರ್ ಕನ್ಸ್ಟ್ರಕ್ಷನ್ ಇರೋದರಿಂದ ತೇರು ಎಳಿಲಿಲ್ಲ. ನಮಗೆ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಗೊತ್ತಿತ್ತು, ಬಟ್ ತೇರು ಎಳಿತಾರೆ ಅಂದ್ಕೊಂಡೇ ಬಂದ್ವಿ. ಬಟ್ ತೇರು ಎಳಿಲಿಲ್ಲ. ಹಾಗೆ ನಾವು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪೂಜೆಗೆ ಹೋಗ್ತಾ ಇದ್ದೀವಿ ಈಗ. ಅಂದ ಏನು ಕಮ್ಮಿ ಹೆಂಗಿಪ್ಪದು ಬಟ್ಟು ಆಂಜನೇಯ ಬಟ್ಟು. ಕರೆಕ್ಟಾಗಿ ಕಟ್ಟು, ಅದೇನೋ ಕಟ್ತಿದ್ಯಾ? ಅಯ್ಯೋ ಕರೆಕ್ಟಾಗಿ ಬಾ. ಇಲ್ಲ ಆಮೇಲೆ ನೀನು ಟೈಟ್ ಬೇಕು ಅಂತಿಲ್ಲ, ಅದು ಮನೆಗೆ ಟೈಟ್ ಮಾಡ್ತೀನಿ. ಅದ್ರ ಬದಲು ಮನೆಯಲ್ಲೇ ಕಟ್ಬೋದಿತ್ತು. ದೇವಸ್ಥಾನ ಕಟ್ಟೋದಕ್ಕೂ ಮನೆ ಕಟ್ಟೋದಕ್ಕೂ ಕರೆಕ್ಟಾಗಿ ಮಾಡಾಯ್ತು. ಇದನ್ನೆಲ್ಲ ಒಳಗಡೆ ಹಾಕೋ ಎಲ್ಲ ಸ್ಟಿಕ್ಕರು ಕೊಡಿ. ಬೇಕಾ ಕಾರ್ಗೊಂದು ತಪ್ಪು ಎಲ್ಲರ ಮುಖದಲ್ಲೂ ನಾಮ ಎಲ್ಲಪ್ಪ ಮೇಲ ನನ್ನ ನಾಮ ತೋರಿಸ್ತೀಯ ನೀನು. ಆ್ಯಕ್ಚುಲಿ ನೀನು ಒಬ್ಬಳೇ ನನಗೆ ಕರೆಕ್ಟ್. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋಗ್ತಾ ಇದ್ವಿ. ನಮ್ಮ ಅತ್ತೆ ರಿಲೇಟಿವ್ ಅವರೇನೆ ಕೊಪ್ಪಳ ಹಾಕಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಆಲ್ಸೋ ನಾನು ನಿಮ್ಗೆ ಹೇಳಿದ್ದೆ ಒಳಗಡೆ ಇನ್ನೂ ತುಂಬ ಸ್ಟಾಲ್ಸ್ ಇದೆ ಅಂತ. ಸೊ ಅದೇ ಇದು, ಸಿಕ್ಕಾಪಟ್ಟೆ ಸ್ಟಾಲ್ಸ್ ಇತ್ತು ಇನ್ನು. ಆ್ಯಂಡ್ ನೀವೆಲ್ಲ ಯಾರ್ಯಾರೆಲ್ಲ ತೇರು ಅಟೆಂಡ್ ಮಾಡಿದ್ದೀರಾ, ಕೊಪ್ಪಳ ಅಟೆಂಡ್ ಮಾಡಿದ್ದೀರಾ, ಕಮೆಂಟ್ ಬಿಲೋ. ಇವಾಗ ಈಟ್ಕಾಯಿ ಆಗ್ತಾ ಇದ್ರು ಇವರು. ಬಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಸ್ವಲ್ಪ.
ಸಾಕು 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 ಅಯ್ಯೋ ಬೇಡ. ಏನು ಸಮಾಚಾರ? ಏನು ನಮ್ಮ ವ್ಲಾಗಿಗೆ ಬರಲ್ಲ ನೀವು? ನಮ್ಮ ವ್ಲಾಗಿಗೆ ಬರಲ್ಲ. ಹಾಂ, ಅವಾಗಲಿಂದ ನಾನು ವ್ಲಾಗ್ ಮಾಡ್ತಾನೆ ಇದ್ದೀನಪ್ಪ. ಒಂದೊಂದು ನಿಮಿಷಕ್ಕೆ ಒಂದೊಂದು ಕಡೆ ಜಂಪ್ ಆದರೆ ಫ್ಯಾನ್ಸ್ ಜಾಸ್ತಿ. ಹಾಂ, ನಿಮ್ಮ ಫ್ಯಾನ್ಸ್ ಜಾಸ್ತಿ, ಅದಕ್ಕೆ ಇಲ್ಲಿ ಗಾಳಿನೇ ಇಲ್ಲ. ಒಂದು ಫ್ಯಾನ್ ಹಾಕ್ಸತ್ತಾನೆ. ಇನ್ನೂ ಯಾರೂ ತಿಂದಿಲ್ಲ. ಒಂದು ವರ್ಷ ತಿಂತಾರೆ ನಮ್ಮ ಮನೇಲಿ. ಊಟನೇ ಹಾಕಿಲ್ಲ ಎಲ್ಲ ಒಂದು ವರ್ಷ. ನಾನು ಒಬ್ಬಳೇ ಬೇಗ ತೊಗೊಂಡಿರೋದು. ತಿಂದಿಲ್ಲ, ಹಾಕ್ಸ್ಕೊಂಡಿರೋದು ಇಷ್ಟೇ, ಇಷ್ಟು ಹಾಕ್ಸ್ಕೊಂಡಿದ್ದು ಅಷ್ಟೇ. ಎಲ್ಲರದ್ದು ಆಯಿತು. ಹೆಸರು ಬೇಳೆ, ಕಾಳು ಸಾರು, ರಸಮ್. ನಾವಪ್ಪ ನೀಲೇ ಬಿಟ್ಟೋಗೋದು ಗೈಸ್. ನಾವು ಹಾಯ್. ಅಲ್ಲ, ನಮಗೆ ಕೈ ತೊಳೆಯಕ್ಕೆ ನೀರು ಹೊಡಿಯಕ್ಕೆ ಎಲ್ಲರೂ ಬಂದ್ಬಿಟ್ರು. ಎಲ್ಲರಿಗೂ ತೊಳ್ಕೊಂಡು ನಿಂತಿದ್ದು. ಹೋಗಲ್ಲಿ ನಿಂತ್ಕೋಗೋ. ಎಷ್ಟು ಗಾಡಿ ಇತ್ತು, ಕಾರ್ ಎಸೋಕ್ಕೆ ಜಾಗ ಇಲ್ಲ. ಇವಾಗ ಫುಲ್ ಖಾಲಿ ಖಾಲಿ. ಎಲ್ಲ ಹೋಗ್ತಾ ಇದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಫುಲ್ ಖಾಲಿ. ಮುಗೀತು ಗೈಸ್ ಗೊಳ್ಳಳ್ಳಿಯ ತೇರು. ಮುಗ್ದೈತೆ. ಎಷ್ಟು ಗಂಟೆ ಇವಾಗ? 5:10. ಇವಾಗ ಟೈಮ್ 5:10 ಆ್ಯಂಡ್ ಜಾತ್ರೆ ಎಲ್ಲ ಮುಗೀತು. ಮನೆ ಕಡೆಗೆ ಪಯಣ. ಮನೆ ಅಥವಾ ನಾನು ಖರ್ಚು ಕಳ್ದಾಕ್ಬಿಟ್ಟೆ. ಅದಲ್ಲ, ಖರ್ಚೀಫ್ ಇದು ಬೊಟ್ಟು ಸೋರ್ತಾ ಇತ್ತು ಅಂದ್ಬಿಟ್ಟು ಹಿಂಗೆ ಟ್ಯಾಪ್ ಮಾಡ್ಕೊತಾ ಇದ್ದೆ. ಈ ಬ್ಯಾಗೆಲ್ಲ ನಾನು ಇಟ್ಕೊಂಡಿದ್ದಲ್ವ, ಸೊ ಅವಾಗೆಲ್ಲೋ ಬಿಸಾಕ್ಬಿಟ್ಟಿದ್ದೀನಿ. ಗೊತ್ತಿಲ್ಲ ಎಲ್ಲೋ ಎಲ್ಲಿದೆಯೋ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸೊ ಇಲ್ಲಿ ಗೊಳ್ಳಳ್ಳಿ ತೇರು ಮುಗಿಸ್ಕೊಂಡು ನಮ್ಮ ಮನೆ ದೇವ್ರನ್ನ ನಾವು ಹೇಗೆ ಮಿಸ್ ಮಾಡೋಕ್ಕಾಗತ್ತೆ, ಬಿಕಾಸ್ ಸೇಮ್ ರೂಟಲ್ಲಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗಿ ವಿಸಿಟ್ ಹಾಕಿ ಮನೆಗೆ ಹೋದ್ವಿ. ಸೊ ಗೈಸ್, ಇದೆ ನಮ್ಮ ಮನೆಯ ದೇವರು ಆಂಜನೇಯ ದೇವಸ್ಥಾನ. ಇಲ್ಲೇನಿದೆ ಗೊತ್ತಾ? ಏನಮ್ಮ ಇದು? ಯಾವ ದೇವರಿದು? ಶಿವಪಾರ್ವತಿ ಅಲ್ಲ, ಈ ದೇವರು. ಇದು ಇದೆಲ್ಲ ಹೊಸ್ದಾಗಿರೋದು. ಇದು ಇಲ್ಲ, ಮುಂಚೆ ಫುಲ್ ಸೇಮ್ ಹಳ್ಳಿ ಹೆಂಗೆ ಹೇಳೋದು, ಬಟ್ ಇವಾಗ ಇದೆಲ್ಲ ಹೊಸ್ದಾಗಿ ಚೇಂಜಸ್ ಮಾಡಿರೋದು. ಸೊ ದಿಸ್ ಇಸ್ ನಮ್ಮ ಮನೆ ದೇವರು ಆಂಜನೇಯ ದೇವಸ್ಥಾನ. ಇದೊಂದು ಆಂಜನೇಯ. ಏನು ಆಂಜನೇಯ? ಓಹೋ, ಏನಂತೀರಾ? ನಿಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀರಾ? ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಕೇಳ್ಕೊಂಡು ಹಂಗೆ ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಬೇಕು. ಹಾಂ, ಒಳ್ಳೆ ಎಜುಕೇಷನ್, ಒಳ್ಳೆ ಜಾಬ್ ಸಿಕ್ಬೇಕು. ಫಸ್ಟ್ ಗಂಡ ಬರ್ತಾನೆ, ಎಜುಕೇಷನ್ ಜಾಬ್ ಬರುತ್ತಾ? ಫಸ್ಟ್ ಏನು ಕೇಳ್ತೀಯ? ಆಮೇಲೆ ಅದು ನಿಮ್ಮ ಮಗನಿಗೆ? ಮಗನಿಗೂ ಅಷ್ಟೇ. ಇದು ಏನದು? ಆ್ಯಂಡ್ ನಮ್ಮ ಮನೆ ದೇವರು ದೇವಸ್ಥಾನ ಹತ್ರ ನವಿಲುಗಳು ಸಿಕ್ಕಾಪಟ್ಟೆ ಇದೆ. ಲಿಟ್ರಲಿ ಅಲ್ಲಿ ಕುತ್ಕೊಂಡ್ರೆ ನವಿಲು ಕೂಗೋದು ಕೇಳಿಸ್ತಾ ಇತ್ತು. ಬಟ್ ಇವಾಗ ಅಲ್ಲೆಲ್ಲ ಸ್ವಲ್ಪ ಸುಟ್ಟು ಹಾಕಿರೋದ್ರಿಂದ ಕಡಿಮೆ ಆಗಿದೆ. ಆ್ಯಂಡ್ ನೀವು ಕಮೆಂಟ್ ಮಾಡಿ, ನೀವು ಈ ದೇವಸ್ಥಾನಕ್ಕೆಲ್ಲ ಯಾವಾಗಾದರೂ ಹೋಗಿದ್ದೀರಾ ಅಂತ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ. ಮೇಕ್ ಶೋರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನಾನು ವೀಡಿಯೋಸ್ ನೋಡಿಲ್ಲ ದಯವಿಟ್ಟು ಹೋಗಿ ನನ್ನ ಹಳೆ ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್.